ವಸಂತಿ, ಅಂಕಿತಾ ಇನ್ನು ಮುಗ್ದಿಲ್ವಾ? ಸರಿ ಹೋಯ್ತು. ನಿಮ್ಮನ್ನು ಹೊಡ್ಸೋದು ಅಂದರೆ ಅಣ್ಣ ಮಾದೇವಿ ಉತ್ಸವ ಹೊಡ್ಸ್ದಂಗೆ. ಅಯ್ಯೋ, ಯಾಕ್ರಿ ಹೀಗೆ ಕೂಗಾಡ್ತಾ ಇದ್ದೀರಾ? ನಾವು ಯಾವಾಗಲೂ ರೆಡಿ ಆಗಿಬಿಟ್ವಿ. ಹೌದು ಡ್ಯಾಡ್, ನಾನು ಅಮ್ಮ ಅವಾಗಲೇ ರೆಡಿ ಆಗಿಬಿಟ್ವಿ. ಸರಿ. ಹಾಗೆ ಹೇಳು ಅಂಕಿತಾ. ರೀ, ಅಮ್ಮ ನೀನು ರೆಡಿಯಾಗಿ ಬಂದಿಲ್ಲ. ಅಮ್ಮ ನಿಮ್ಮ ಥರ ಅಲ್ಲ, ತುಂಬ ಸಿಂಪಲ್ಲು ಮೊದಲಿಂದಲು. ನೀವು ಈಗಿನ ಕಾಲದವರು ಸುಣ್ಣ ಬಣ್ಣ ಹಾಕ್ಕೊಂಡು ಬರಬೇಕಲ್ಲ. ಏನ್ರಿ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನಾನು ಯಾವಾಗ ಗಂಟ್ಲೆ ಮೇಕಪ್ ಹಚ್ಕೊಂಡಿದ್ದೀನಿ? ನಾನು ಏನಕ್ಕ, ಏನು ಮಾತಾಡ್ತಿದ್ದೀರಾ? ಏನಿಲ್ಲ ಸಿಂಧು, ನಿಮ್ಮ ಭಾವ ಯಾಕಿನ್ನೂ ರೆಡಿಯಾಗಿಲ್ಲ ಅಂತ ಕೂಗಾಡ್ತಾ ಇದ್ದಾರೆ. ನಾನು ಹೇಳಿದೆ ನಾವು ರೆಡಿಯಾಗಿದ್ದೀವಿ, ಅಮ್ಮ ನೀನು ರೆಡಿಯಾಗಿ ಬಂದಿಲ್ಲ ಅಂತ. ನಾನು ರೆಡಿ. ಬಂದ್ಯಾ? ಅಣ್ಣನ ಬಾಸ್ ಮೊದಲೇ ಉರಿಸಿಂಗ. ನಾವು ಕರೆಕ್ಟ್ ಟೈಮಿಗೆ ಹೋಗಿಲ್ಲ ಅಂದರೆ ಮೇಲಿಂದ ಕೆಳಗೆ ಹಾರ್ಬಿಡ್ತಾನಷ್ಟೇ. ನನಗೆ ಗೊತ್ತು ಕಣೋ, ಶುಭ ಕಾರ್ಯಕ್ಕೆ ಹೊರಟಿದ್ದೀವಲ್ವಾ, ಎಲ್ಲ ಒಳ್ಳೇದಾಗಲಿ ಅಂತ ಹೇಳಿಬಿಟ್ಟು ತುಳಸಿ ಪೂಜೆ ಮಾಡ್ಕೊಂಡು ಬಂದೆ. ತಗೊಳ್ಳಿ ಪ್ರಸಾದ. ಪ್ರಸಾದ ತಗೋ. ದೇವ್ರೇ, ಸಾಕ್ಷಿ ಬಾಸ್ ಮನೇಲಿ ಬಾಯಿ ಬಿಡದಿರೋ ಹಾಗೆ ನೋಡ್ಕೊಳಪ್ಪ. ದೇವ್ರ ಪ್ರಸಾದ ತಿಂದು ಸುಳ್ಳು ಹೇಳಕ್ ಕೊಟ್ಟಿದ್ದೀರಾ? ಮಾಡ್ತೇನೆ ನಿಮ್ಗೆ ಪ್ರಸಾದ. ಪ್ರಸಾದ ಪ್ಲೀಸ್, ನೀನು ಇವ್ರ ಬಾಯಿಂದ ನಿಜ ಹೇಳ್ಸು. ಪ್ಲೀಸ್ ಪ್ಲೀಸ್ ಪ್ರಸಾದ, ಪ್ಲೀಸ್ ಇವ್ರ ಬಾಯಿಂದ ನಿಜ ಹೇಳ್ಸು. ನಾ ಹೋದ ಕೆಲಸ ಸಲೀಸಾಗಾದ್ರೆ ನಮ್ಮನೇಲಿ ಸತ್ಯನಾರಾಯಣ ಪೂಜೆ ಮಾಡಿಸೋಣ. ಖಂಡಿತ ಅಮ್ಮ. ಆಹಾ, ಹೇಳಕ್ ಹುಟ್ಟಿದ ಮಾತಾ ಸುಳ್ಳು, ರಥ ಮಾತಾ ದೇವ್ರದಂತೆ. ಓ, ಭಾಗ್ಯಕ್ಕೆ ಪ್ರಸಾದ ಕೊಡೋದೇ ಮರ್ತ್ಬಿಟ್ಟೆ. ಹೋಗಿ ಕೊಟ್ಬಿಟ್ಟು ಹಾಗೆ ಹೋಗೋಣ. ಹಾಂ ಭಾಗಿ, ಭಾಗಿ. ಅಮ್ಮ ಅತ್ತೆಗೆ ಪ್ರಸಾದ ಕೊಡೋಷ್ಟರಲ್ಲಿ ನಾವು ಸಾಕ್ಷಿ ರೆಡಿಯಾಗಿದೆ ಅಂತ ಕೇಳ್ಕೊಂಬಂದು. ಸರಿ. ಸಿಂಧು, ಲಡ್ಡು ಎಲ್ಲಿ? ರೂಮಲ್ಲಿದ್ದಾನೆ. ಲಡ್ಡು, ಲಡ್ಡು, ಹಾ ಬಂದೆಪ್ಪ. ಬೇಗ 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 ಬಾ. ಬರ್ತಾನೆ ನಡಿ. ಓ, ಲಡ್ಡು ಅಣ್ಣ ರೂಮಲ್ಲಿದ್ದಾನ? ಹಾಗಾದ್ರೆ ಅವನಿಗೆ ಆಟಿಸ್ಬೇಕು. ಲಡ್ಡು ಅಣ್ಣ, ಲಡ್ಡು ಅಣ್ಣ, ನಿಂಗೂ ಪಿಜ್ಜಾ ಚಿತ್ರ ಕಣ್ಕಾಣಿಸಲ್ವಾ? ಏ ಅಂಜಲಿ, ನೀ ನನ್ ಭಯಕ್ ಶುರು ಮಾಡಿದ್ಯಾ? ಯಾಕಾದ್ರೆ ಸಿಡ್ಕೊಂತಿದ್ಯಾ? ಸರಿ ಸರಿ, ಅತ್ತೆ ಮದ್ವೆ ನಿಲ್ಸಕ್ಕೆ ಏನಾದ್ರು ಮ್ಯಾಜಿಕ್ ಹೊಳಿತಾ? ಹೂ, ಎಷ್ಟೊಂದು ಮ್ಯಾಜಿಕ್ ಮಾಡಿದೀನಿ. ಬೇಕಾ ನೀನೇ ಹೋಗಿ ನೋಡು, ಗೊತ್ತಾಗತ್ತೆ. ಹೌದಾ, ಮ್ಯಾಜಿಕ್ ಮಾಡಿದ್ಯಾ? ನನಗೆ ಗೊತ್ತಿತ್ತು ನಮ್ ಬುತ್ತು ಯಾವ್ದಾದ್ರು ಮ್ಯಾಜಿಕ್ ಮಾಡೇ ಮಾಡ್ತಾಳೆ ಅಂತ. ಬುತ್ತು, ಅದ್ಯಾವುದೋ ಉಸ್ ಪುಸ್ ಲಿಂಬೆ ಜ್ಯೂಸ್ ಅಂತ ಮಾಡ್ತೀಯಲ್ಲ, ಅದ್ ನಂಗೂ ಹೇಳ್ಕೊಡು. ಇಲ್ಲಪ್ಪ, ನಾನು ಏನು ಹೇಳಲ್ಲ. ಪ್ಲೀಸ್ ಬುತ್ತು, ಅದೇನು ಅಂತ ಹೇಳು. ಬುತ್ತು, ನಿನಗೇನಾದ್ರೂ ಹೇಳಿಲ್ಲ ಅಂದ್ರೆ ರಾಜನ್ ಕಿವಿ ಕತೆಯಲ್ಲಿ ಬರುತ್ತಲ್ಲ, ಆ ಥರ ಹೊಟ್ಟೆಲಿ ಗುಟ್ಟಿಟ್ಕೊಂಡು ಹೊಟ್ಟೆ ಮಣ್ಣಾಗ ಹೋಗ್ತೀಯಾ? ನಾನು ಮ್ಯಾಜಿಕ್ ಮಾಡಿ ಎಲ್ಲೂ ಹೊಟ್ಟೆಲಿ ಇಟ್ಟಿದ್ದೀನಿ, ಅದರಿಂದ ನನ್ನ ಹೊಟ್ಟೆ ಡುಮ್ಮನ ಆಗಲ್ಲ. ಹೊಟ್ಟೆ ಒಳಗಿಟ್ಟಿದ್ಯಾ? ಹಾಗಂದ್ರೆ ಲಡ್ಡು, ಹಾ ಬಂದೆ ಅಪ್ಪ. ಬುತ್ತು, ಅದೇನು ಅಂತ ಬೇಗ ಹೇಳು, ಅಪ್ಪ ಕೂಗ್ತಿದ್ದಾರೆ. ನೀನ್ ಮನೇಲಿ ಇರ್ತೀಯಲ್ಲ, ಬಾಸ್ ಮನೇಲಿ ಮ್ಯಾಜಿಕ್ ಹೆಂಗಾಗುತ್ತೆ? ದೊಡ್ಡಪ್ಪ, ಅಜ್ಜಿ, ದೊಡ್ಡಮ್ಮ ಎಲ್ಲರೂ ಹೊಟ್ಟೆಲಿ ಮ್ಯಾಜಿಕ್ ಮಾಡಿ ಇಟ್ಟಿದ್ದೀನಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ
ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.